ಇಲ್ಲಿದೆ. ಇದನ್ನೀಗ ಬಿಡಿಸುವ ಕಾರ್ಯಕ್ರಮ ಮಾಡಬೇಕು ನಾನು. ಇದೆ ಇದರಲ್ಲಿ. ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಕುಮಾರ್ KC 85 ಚಾನಲ್ಗೆ ಸುಸ್ವಾಗತ. ನನಗೆ ಈಗಾಗಲೇ ಒಂದು ಕಾಲ್ ಬಂತು ನನ್ನ ಸ್ನೇಹಿತರಿಂದ. ಅವ್ರ ಮನೆಯಲ್ಲಿ ನೆಟ್ಟಿಗೆ ಹಾವು ಸಿಕ್ಕಿಬಿದ್ದಿದೆ ಅಂತೇಳಿ. ನೋಡಬೇಕು ಯಾವ ಹಾವು ಅಂತೇಳಿ. ಈಗ ಸ್ವಲ್ಪ ಹೊತ್ತಿನಲ್ಲಿ ನಾನಲ್ಲಿ ಹೋಗಿ ನೋಡಿ ನಂತರ ಹೇಳ್ತೇನೆ. ಇಲ್ಲಿ ನೋಡಿ ನಿಮಗೆ ತೋರ್ತಾ ಇದೆ. ಈ ನೆಟ್ಟಿಗೆ ಸಿಕ್ಕಿಬಿದ್ದಿದೆ ಕೆರೆ. ಇಲ್ಲಿ ಭಾಳ ಜೋರಾಗಿ ಸಿಕ್ಕಿಬಿದ್ದಿದೆ. ಇಲ್ಲಿ ಕಾಣ್ಬೋದು ಕೆರೆಯ ತಲೆ ಇಲ್ಲಿದೆ, ಬಾಲದ ಭಾಗ ಇಲ್ಲಿದೆ. ಇದನ್ನೀಗ ಬಿಡಿಸುವ ಕಾರ್ಯಕ್ರಮ ಮಾಡಬೇಕು ನಾನು. ಯಾವತ್ತಾಗಲಿ ನೀವು ಬಾವಿಗೆ ನೆಟ್ಟು ಹಾಕುವಾಗ ಅಥವಾ ಬೇಲಿಗಳಿಗೆ ನೆಟ್ಟು ಹಾಕುವಾಗ ಈ ರೀತಿ ನೀವು ಹಾಕಬಾರ್ದು. ನೆಲಕ್ಕೆ ತಾಗುವಾಗಿರಬಾರ್ದು. ಈ ನೆಲಕ್ಕೆಲ್ಲ ತಾಗುವಾಗಿದ್ದರೆ ಅದು ಯಾವುದೇ ಒಂದು ಹಾವುಗಳು ಹೋಗುವಾಗ ಅದರಲ್ಲಿ ಸಿಕ್ಕಿ ಬೀಳೋದು ಸಹಜ. ನೋಡೋಣ, ಈಗ ಇದನ್ನು ಬಿಚ್ಚುವಂಥ ಕಾರ್ಯವನ್ನು ಮಾಡ್ತೇನೆ. ನೋಡೋಣ, ಇದನ್ನು ಬಿಡಿಸುವಂಥ ಕಾರ್ಯಕ್ರಮವನ್ನು ಮಾಡೋಣ. ಇಲ್ಲಿ ಅಂತ ಹೇಳಿದ್ರೆ ಇದು ಸರಿಯಾಗಿ ಸಿಕ್ಕಿಬಿದ್ದಿದೆ ಇದರಲ್ಲಿ. ಅದು ಸಹಜ ಸಿಕ್ಕಿಬಿಡೋದು. ಟೈಟಾಗಿ ಹೋಗಿದೆ ಇದಕ್ಕೆ. ಇದನ್ನು ಒಂದೊಂದೇ ಇದನ್ನು ಬಿಚ್ಚಬೇಕಾಗ್ತದೆ. ಬಿಚ್ಚುತ್ತಾ ಹೋದಾಗೆ ಕೆರೆ ಇಳಿಸುವ ಚಾನ್ಸಸ್ ಇದೆ. ಅದು ನೋಡಬೇಕು. ಈಗಾಗಲೇ ಸಡಿಲಗೊಂಡ್ರಿಂದ ಕೆರೆ ಮುಂದಕ್ಕೆ ಚಲಿಸ್ತಾ ಇದೆ. ಇದನ್ನು ಸಲೀಸಾಗಿ ಚಲಿಸುವಂತೆ ಮಾಡಬೇಕು. ನೋಡೋಣ, ನಿಧಾನವಾಗಿ ನೋಡಿ. ಇಲ್ಲಿ ನೋಡಿರಲ್ಲ ಸ್ನೇಹಿತರೆ, ಈಗಾಗಲೇ ಬಲೆಯಲ್ಲಿ ಸಿಕ್ಕಿಬಿದ್ದಂತಹ ಕೆರೆಯ ರಕ್ಷಣೆ ಆಯಿತು. ನಾನು ಹೇಳೋದಿಷ್ಟೇ, ಯಾರೇ ಆಗಲಿ ನಮ್ಮ ಕಂಪೌಂಡ್ ವಾಲಿಗೆ ಅಥವಾ ಬಾವಿಯ ಕಟ್ಟೆಗೆ ಇಂತಹ ಬಲೆಗಳನ್ನು ಹಾಕುವಾಗ ಭಾಳ ಜಾಗ್ರತೆ ವಹಿಸಿ. ಯಾಕಂತ ಹೇಳಿದ್ರೆ ಅದು ನೆಲಕ್ಕೆ ಬಂದು ಮೇಲುವಾಗಿ ಹಾಕದೆ ಆದಷ್ಟು ಮೇಲಿಟ್ಟು ಕಲ್ಲಿಟ್ಟು ಅದನ್ನು ಒತ್ತಿಡಿ. ಇಲ್ಲದಿದ್ದರೆ ಹಾವುಗಳು ಹರಿದಾಡುವಾಗ ಸಿಕ್ಕಿಬಿಡುವುದು ಸಹಜ. ಈಗಾಗಲೇ ನೀವೊಂದು ರೆಸ್ಕ್ಯೂವನ್ನು ನೋಡಿದ್ರಿ. ಎಲ್ರಿಗೂ ಶುಭವಾಗಲಿ. ಜಾಗ್ರತೆ ವಹಿಸಿ. ಬಾಯ್.